ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ. ಪರಿಪೂರ್ಣ ಯೋಜನೆಯಡಿ IVF ಚಿಕಿತ್ಸೆಯ ಮೇಲೆ 90,000 ರಿಯಾಯಿತಿ ಪಡೆಯಿರಿ. ಕೊಡುಗೆ ಡಿಸೆಂಬರ್ 31, 2023 ಮಾತ್ರ. ಭಾರತದಲ್ಲೇ ಅತ್ಯುತ್ತಮ IVF ಮತ್ತು ಫಲವತ್ತತೆ ಕೇಂದ್ರ. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅರಬ್ಬಿ ಸಮುದ್ರದಲ್ಲಿ ಕಡಲ್ಗಳ್ಳರು ಹೈಜಾಕ್ ಮಾಡಿದ್ದ ಸೊಮಾಲಿಯಾ ಹಡಗೊಂದನ್ನು ಸಿನಿಮೀಯ ರೀತಿಯಲ್ಲಿ ಭಾರತದ ನೌಕಾಪಡೆ ರಕ್ಷಣೆ ಮಾಡಿದೆ. ಡಿಸೆಂಬರ್ 15ನೇ ತಾರೀಕು ಬೆಳಗಿನ ಜಾವ ಈ ಘಟನೆ ಆಗಿದೆ. ಏಡನ್ ಕೊಲ್ಲಿಯಲ್ಲಿ ಗಸ್ತು ತಿರುಗ್ತಾ ಇದ್ದ ವೇಳೆ ಮಾಲ್ಟಾಗೆ ಹೋಗ್ತಾ ಇದ್ದ ಸೊಮಾಲಿಯಾಗೆ ಸೇರಿದ MV ರುಯೆನ್ ಹೆಸರಿನ ಹಡಗಿನ ಮೇಲೆ ಕಳ್ಳರು ದಾಳಿ ಮಾಡಿದ್ರು. ಇದನ್ನ ವಶಕ್ಕೆ ಪಡೆಯುವ ಪ್ರಯತ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಹಡಗಿನಿಂದ ಪ್ಯಾನಿಕ್ ಕಾಲ್ ಬಂದಿದೆ. ಅಂದ್ರೆ ಯಾರಾದರೂ ರಕ್ಷಿಸಿ ಅಂತ ಕೂಗು ಬಂದಿದೆ. ಕೂಡಲೇ ಅಲ್ಲೇ ಗಸ್ತು ತಿರುಗ್ತಾ ಇದ್ದ ಭಾರತದ ನೌಕಾಪಡೆ ಹಡಗಿನ ಸಮೀಪಕ್ಕೆ ಬಂದು ತನ್ನ ವಿಮಾನವನ್ನ ಹಾರಿಸಿ ಕಳ್ಳರಿಗೆ ವಾರ್ನಿಂಗ್ ಕೊಟ್ಟಿದೆ. ಸದ್ಯ ಹಡಗು ನಮ್ಮ ರಕ್ಷಣೆಯಲ್ಲೇ ಡೆಸ್ಟಿನೇಷನ್ ಕಡೆಗೆ ತಲುಪ್ತಾ ಇದೆ ಅಂತ ಭಾರತದ ನೌಕಾಪಡೆ ಹೇಳಿದೆ. ಆದ್ರೆ ಅಲ್ಲಿದ್ದ ಕಳ್ಳರು ಏನಾದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಆದರೆ ಹಡಗು ನಮ್ಮ ರಕ್ಷಣೆಯಲ್ಲಿ ಇದೆ ಅಂತ ನೌಕಾಪಡೆ ಹೇಳಿದೆ ಅಷ್ಟೇ. ಹಮಸ್ಗಳ ವಿರುದ್ಧ ಕದನವನ್ನ ಮುಂದುವರೆಸಿರೋ ಇಸ್ರೇಲ್ ಗುರಿ ತಪ್ಪಿ ಈಗ ತನ್ನದೇ ನಾಗರಿಕರನ್ನ ಹತ್ಯೆ ಮಾಡಿದೆ. ಗಾಜಾದ ಶೆಜಯಾದಲ್ಲಿ ಯುದ್ಧ ನಡೀತಿದ್ದಾಗ ಹಮಸ್ಗಳು ಬಂಧಿಸಿದ್ದ 3 ಇಸ್ರೇಲಿ ಒತ್ತೆಯಾಳುಗಳನ್ನ ಶತ್ರುಗಳು ಅಂತ ತಿಳಿದು ಇಸ್ರೇಲಿ ಸೇನೆ ಗುಂಡು ಹಾರಿಸಿದೆ. ಪರಿಣಾಮ 3 ಇಸ್ರೇಲಿ ನಾಗರಿಕರು ಮೃತಪಟ್ಟಿದ್ದಾರೆ. ಈ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ರಿಯಾಕ್ಟ್ ಮಾಡಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಇದೊಂದು ಸಹಿಸಲಾಗದ ದುರಂತ. ನಮ್ಮ ಮಕ್ಕಳ ಸಾವಿನಿಂದ ನಮಗೆ ಬಹಳ ನೋವಾಗಿದೆ. ಇಸ್ರೇಲ್ ಜನರೊಂದಿಗೆ ನಾನು ಕೂಡ ತೀವ್ರ ಸಂಕಟದಿಂದ ತಲೆ ಬಾಗ್ತೀನಿ ಅಂತ ಹೇಳಿದ್ದಾರೆ. ಇಸ್ರೇಲ್ ಸೇನೆಯ ವಕ್ತಾರ ಡೇನಿಯಲ್ ಹಗರಿ ಮಾತನಾಡಿ, ಈ 3 ಜನರ ಸಾವಿಗೆ ಇಸ್ರೇಲ್ ಸೇನೆ ಹೊಣೆ. ಈ ಇಸ್ರೇಲ್ ಒತ್ತೆಯಾಳುಗಳು ಒಂದ ಉಗ್ರರಿಂದ ತಪ್ಪಿಸಿಕೊಂಡಿರಬಹುದು, ಇಲ್ಲ ಉಗ್ರರೇ ಇವರನ್ನ ಬಿಟ್ಟು ಹೋಗಿರಬಹುದು. ಆದರೆ ಈ ಬಗ್ಗೆ ನಮಗೆ ಹೆಚ್ಚೇನು ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. 1 ತಿಂಗಳ ಹಿಂದಷ್ಟೇ ಗಾಜಾ ಮೇಲೆ ಅಣ್ವಸ್ತ್ರವನ್ನು ಹಾಕಬೇಕು ಅಂತ ಇಸ್ರೇಲ್ ಸಾಂಸ್ಕೃತಿಕ ಸಚಿವ ಅಮಿಹೈ ಎಲಿಯಾಹು ಹೇಳಿದರು. ಈಗ ಅದೇ ಸಚಿವ ಇಸ್ರೇಲ್ ಇಡೀ ಗಾಜಾವನ್ನು ವಶಪಡಿಸ್ಕೋಬೇಕು ಅನ್ನೋ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಕ್ಟೋಬರ್ 7ರ ಹಮಸ್ ಉಗ್ರ ದಾಳಿ ಹಿಂದಿರೋ ಮಾಸ್ಟರ್ ಮೈಂಡ್ ಯಾರು ಅಂತ ಮಾಹಿತಿ ಕೊಟ್ಟವರಿಗೆ $1 ಮಿಲಿಯನ್ ಅಂದ್ರೆ ಸುಮಾರು 8.3 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಇಸ್ರೇಲ್ ಆಫರ್ ಕೊಟ್ಟಿದೆ. ಹೀಗಂತ ಇಸ್ರೇಲ್ ಅಧಿಕಾರಿಗಳು ಕಾಗದದಲ್ಲಿ ಉಲ್ಲೇಖಿಸಿ ಅವುಗಳನ್ನು ಗಾಜಾ ಜನರಿಗೆ ಹಂಚಿದ್ದಾರೆ. ಜೊತೆಗೆ ಹಮಸ್ ನಾಯಕ ಯಾಹ್ಯಾ ಸಿನ್ವರ್ ಬಗ್ಗೆ ಮಾಹಿತಿ ಕೊಟ್ಟರೆ $4 ಲಕ್ಷ ಅಂದ್ರೆ ಸುಮಾರು 3.32 ಕೋಟಿ ರೂಪಾಯಿ ಕೊಡೋದಾಗಿ ಆಫರ್ ಮಾಡಿದ್ದಾರೆ. ಹಾಗೆ ಸಿನ್ವರ್ನ ಸಹೋದರ ಮೊಹಮ್ಮದ್ ಸಿನ್ವರ್ ಮಾಹಿತಿಗೆ $3 ಲಕ್ಷ ಅಂದ್ರೆ 2.49 ಕೋಟಿ ರೂಪಾಯಿ ಆಫರ್ ಕೊಡಲಾಗಿದೆ. ಅಲ್ಲದೆ ಇದೇ ಕಾಗದಗಳಲ್ಲಿ ಶೀಘ್ರದಲ್ಲಿ ಹಮಸ್ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ, ನಿಮಗೆ ಉತ್ತಮ ಭವಿಷ್ಯ ಇದೆ, ಬನ್ನಿ ಕೆಲಸ ಮಾಡಿ ಅಂತ ಪ್ರೋತ್ಸಾಹ ಕೊಡಲಾಗಿದೆ. ಇದೆಲ್ಲದರ ಮಧ್ಯೆ ಇಸ್ರೇಲ್ ಹಮಸ್ ಯುದ್ಧದ ಪರಿಣಾಮ ಇಸ್ರೇಲ್ನಲ್ಲಿ ಬಿಲ್ಡಿಂಗ್ಗಳ ನಿರ್ಮಾಣಕ್ಕೆ ಕೆಲಸಗಾರರು ಬೇಕಾಗಿದ್ದಾರೆ. ಗಾಜಾದಲ್ಲಿ ಯುದ್ಧ ಆಗ್ತಿರೋ ಕಾರಣದಿಂದ 90,000 ಪ್ಯಾಲೆಸ್ತೇನಿಗಳಿಗೆ ಇಸ್ರೇಲ್ನಲ್ಲಿ ಕೆಲಸ ಮಾಡೋ ಅನುಮತಿಯನ್ನ ಕ್ಯಾನ್ಸಲ್ ಮಾಡಲಾಗಿತ್ತು. ಅದರಿಂದ ಇಸ್ರೇಲ್ನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಗಾರರ ಶಾರ್ಟೇಜ್ ಆಗಿದೆ. ಹೀಗಾಗಿ ಭಾರತದ ಕಡೆಗೆ ಇಸ್ರೇಲ್ ನೋಡ್ತಾ ಇದೆ. ಇದೀಗ ಹರಿಯಾಣ ಸರ್ಕಾರ ಕೆಲಸಗಾರನ ನೇಮಿಸಿಕೊಳ್ಳೋಕೆ ಜಾಹೀರಾತು ಹಾಕಿದೆ. ಇಸ್ರೇಲ್ಗೆ 10,000 ಸ್ಕಿಲ್ ಇರೋ ನುರಿತ ಕೆಲಸಗಾರರು ಬೇಕಾಗಿದ್ದಾರೆ. ಕನಿಷ್ಠ 10ನೇ ಕ್ಲಾಸ್ ಪಾಸ್ ಆಗಿರಬೇಕು, ವಯಸ್ಸು 25ರಿಂದ 24 ವರ್ಷ ಇರಬೇಕು, ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕನಿಷ್ಠ 3 ವರ್ಷಗಳ ಎಕ್ಸ್ಪೀರಿಯನ್ಸ್ ಇರಬೇಕು, ತಿಂಗಳಿಗೆ $1,34,000 ರೂಪಾಯಿ ಸ್ಯಾಲರಿ ಕೊಡಲಾಗುತ್ತೆ ಅಂತ ಅಡ್ವರ್ಟೈಸಿಂಗ್ ಕೊಡಲಾಗಿದೆ. ಅಂದಹಾಗೆ ಇಸ್ರೇಲ್ ಬಿಲ್ಡರ್ಸ್ ಸಂಘ ಕೂಲಿ ಕೆಲಸಗಾರರಿಗೋಸ್ಕರ ಭಾರತದೊಂದಿಗೆ ಮಾತನಾಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಹರಿಯಾಣ ಸರ್ಕಾರ ಈಗ ಇಸ್ರೇಲ್ಗೆ ಬೇಕಾದ ಕೆಲಸಗಾರರಿಗೆ ಜಾಹೀರಾತು ಹಾಕಿದೆ. ಪನೂನ್ ಹತ್ಯೆ ಪ್ರಯತ್ನ ವಿವಾದದಿಂದ ಭಾರತ ಅಮೆರಿಕಗಳ ಸಂಬಂಧ ಹಳ್ಳ ಹಿಡಿದಿರೋ ಈ ಟೈಮ್ನಲ್ಲಿ ಅಮೆರಿಕದ ಸರ್ಕಾರಿ ಸಂಸ್ಥೆ ಭಾರತದ ಮೇಲೆ ಇನ್ನೊಂದು ಅಪವಾದ ಹೊರಿಸಿದೆ. ಭಾರತ ಸರ್ಕಾರ ವಿದೇಶಗಳಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಹಾಗಾಗಿ ಭಾರತವನ್ನ ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಗೊತ್ತುಪಡಿಸಿ, ಅಂದ್ರೆ ಭಾರತದ ಧಾರ್ಮಿಕ ನೀತಿಗಳ ಮೇಲೆ ಕಣ್ಣಿಡಿ ಅಂತ ಅಮೆರಿಕ ಸರ್ಕಾರದ ಅಡಿಯಲ್ಲಿ ಬರೋ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ಆಯೋಗ USCIRF
ಬೈಡೆನ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಭಾರತ ಸರ್ಕಾರ ವಿದೇಶಗಳಲ್ಲಿರೋ ಸಾಮಾಜಿಕ ಚಳುವಳಿಗಾರರು, ಪತ್ರಕರ್ತರು ಮತ್ತು ಲಾಯರ್ಗಳನ್ನ ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡದಂತೆ ತಡೆಯೋಕೆ ಪ್ರಯತ್ನ ಪಡ್ತಾ ಇದೆ. ಹೀಗಾಗಿ ಅಮೆರಿಕ ಭಾರತದ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಈ ಸಂಸ್ಥೆ ಹೇಳಿದೆ. ಆದರೆ ಈ ಬಗ್ಗೆ ಅಮೆರಿಕದಲ್ಲಿರೋ ಭಾರತದ ರಾಯಭಾರ ಕಚೇರಿಯಾಗಲಿ ಅಥವಾ ಭಾರತ ಸರ್ಕಾರವಾಗಲಿ ರಿಯಾಕ್ಟ್ ಮಾಡಿಲ್ಲ. ಖಲಿಸ್ತಾನಿ ಉಗ್ರ ಪನ್ನೂನ್ ಹತ್ಯೆ ಸಂಚು ಪ್ರಕರಣದಲ್ಲಿ ನಿಖಿಲ್ ಗುಪ್ತಾ ಅವರನ್ನ ಅರೆಸ್ಟ್ ಮಾಡಿರೋ ಬಗ್ಗೆ ಬೈಡೆನ್ ಸರ್ಕಾರ 5 ಜನ ಇಂಡೋ ಅಮೆರಿಕನ್ ಸಂಸದರಿಗೆ ಡೀಟೇಲ್ಡ್ ಮಾಹಿತಿಯನ್ನು ಕೊಟ್ಟಿದೆ. ಸಂಸದರಾದ ಅಮಿಬೆರಾ, ಪ್ರಮೀಳ್ ಜೈಪಾಲ್, ರೋ ಖನ್ನಾ, ರಾಜಾ ಕೃಷ್ಣಮೂರ್ತಿ ಮತ್ತು ಶ್ರೀ ತಾನೆದಾರ್ ಅವರಿಗೆ ಡಿಸೆಂಬರ್ 15ನೇ ತಾರೀಕು ಈ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಮಾಹಿತಿ ಸ್ಟಡಿ ಮಾಡಿರೋ ಸಂಸದರು ಪನ್ನೂನ್ ಹತ್ಯೆ ಸಂಚು ಪ್ರಕರಣದಲ್ಲಿ ಮಾಡಿರೋ ಆರೋಪ ಬಹಳ ಚಿಂತಿಸುವಂತೆ ಇದೆ. ಈ ಕುರಿತು ಭಾರತ ಕೂಡ ತನಿಖೆ ನಡೆಸುತ್ತೆ ಅಂತ ಅನೌನ್ಸ್ ಮಾಡಿರೋದನ್ನ ನಾವು ವೆಲ್ಕಮ್ ಮಾಡ್ತೀವಿ. ಅಲ್ಲದೆ ಈ ಬಗ್ಗೆ ಭಾರತ ಜವಾಬ್ದಾರಿಯನ್ನು ವಹಿಸಿಕೊಂಡು ಕಂಪ್ಲೀಟ್ ಆಗಿ ತನಿಖೆ ಮಾಡೋದು ಮುಖ್ಯ. ಈ ರೀತಿ ಯಾಕೆ ಮಾಡಲಾಯಿತು ಅಂತ ವಿಚಾರಣೆ ನಡೆಸಿ ಮತ್ತೆ ಆಗದಿರೋ ಹಾಗೆ ಭಾರತ ಭರವಸೆ ಕೊಡಬೇಕು ಅಂತ ಇಂಡೋ ಅಮೆರಿಕನ್ ಸಂಸದರು ರಿಯಾಕ್ಟ್ ಮಾಡಿದ್ದಾರೆ. ಅಲ್ಲದೆ ಈ ಸಮಸ್ಯೆ ಬಗೆಹರಿಸೋ ಬಗ್ಗೆ ಹೆಚ್ಚಿನ ಗಮನ ಕೊಡದೆ ಹೋದ್ರೆ ಅಮೆರಿಕ ಮತ್ತು ಭಾರತದ ಪಾರ್ಟ್ನರ್ಶಿಪ್ ಹಾಳಾಗಬಹುದು ಅಂತ ಕೂಡ ಇವರು ಹೇಳಿದ್ದಾರೆ. 2018ರಲ್ಲಿ ಕೆನಡಾದಲ್ಲಿ ನಡೆದಿದ್ದ ಬಸ್ ಅಪಘಾತದ ಕೇಸ್ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತ ಮೂಲದ ಕೆನಡಾ ಟ್ರಕ್ ಡ್ರೈವರ್ ಒಬ್ಬರ ಅರ್ಜಿಯನ್ನ ಕೆನಡಾ ಕೋರ್ಟ್ ರಿಜೆಕ್ಟ್ ಮಾಡಿದೆ. ಭಾರತ ಮೂಲದ ಜಸ್ಕಿರತ್ ಸಿಂಗ್ ಸಿಧು ಅವರಿಗೆ ಅಪಘಾತ ಪ್ರಕರಣ ಸಂಬಂಧ 8 ವರ್ಷಗಳ ಜೈಲನ್ನು ಕೊಡಲಾಗಿತ್ತು. ಆಮೇಲೆ ಅವ್ರನ್ನ ಗಡೀಪಾರು ಮಾಡೋಕೆ ಕೆನಡಾ ಕೋರ್ಟ್ ಚಿಂತನೆ ನಡೆಸಿತ್ತು. ಇದೀಗ ಭಾರತಕ್ಕೆ ಗಡೀಪಾರು ಮಾಡಬೇಡಿ ಅಂತ ಜಸ್ಕಿರತ್ ಸಿಂಗ್ ಅವರು ಕೆನಡಾ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಈ ಮನವಿಯನ್ನ ಕೆನಡಾದ ಕೋರ್ಟ್ ವಜಾ ಮಾಡಿದೆ. ಅಂದಹಾಗೆ ಏಪ್ರಿಲ್ 6, 2018ರಲ್ಲಿ ಕೆನಡಾದಲ್ಲಿ ನಡೆದ ಬಸ್ ಕ್ರಾಶ್ನಲ್ಲಿ 16 ಮಂದಿ ಮೃತಪಟ್ಟು 13 ಮಂದಿ ಗಾಯಗೊಂಡಿದ್ರು. ಕೆಂಪು ಸಮುದ್ರದಲ್ಲಿ ಹೋಗುವ ಬರುವ ಹಡಗುಗಳ ಮೇಲೆ ಯೆಮೆನ್ನ ಹೌತಿ ರೆಬೆಲ್ಸ್ ದಾಳಿ ನಡೆಸೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಇದೀಗ ಲಂಗರು ಹಾಕಿದ್ದ ಲೈಬೀರಿಯನ್ ಹಡಗುಗಳ ಮೇಲೆ ಡಿಸೆಂಬರ್ 15ನೇ ತಾರೀಕು ಹೌತಿಗಳು ದಾಳಿ ಮಾಡಿದ್ದಾರೆ. ಕೆಂಪು ಸಮುದ್ರದ ಬಾಬ್ ಎಲ್ ಮಂಡೆಬ್ ಜಲಸಂಧಿಯಲ್ಲಿ ಈ ಘಟನೆಯಾಗಿದೆ. ಡ್ರೋನ್ನಿಂದ ದಾಳಿ ಮಾಡಲಾಗಿದ್ದು ಬೆಂಕಿ ಆವರಿಸಿತ್ತು ಅಂತ ಅಮೆರಿಕ ಸೇನಾಧಿಕಾರಿಗಳು ಹೇಳಿದ್ದಾರೆ. ಜೊತೆಗೆ ನಿರಂತರ ದಾಳಿಯಿಂದ 2 ಶಿಪ್ಪಿಂಗ್ ಕಂಪನಿಗಳು ಕೆಂಪು ಸಮುದ್ರದಲ್ಲಿ ತಮ್ಮ ಪ್ರಯಾಣವನ್ನು ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿವೆ. ನೂರಾರು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡಿರೋ ಪಾಕಿಸ್ತಾನಕ್ಕೆ ಕಾಶ್ಮೀರದ ಕನವರಿಕೆ ಸದ್ಯಕ್ಕೆ ನಿಲ್ಲೋ ಲಕ್ಷಣ ಕಾಣಿಸ್ತಾ ಇಲ್ಲ. ಮೊನ್ನೆ ಸುಪ್ರೀಂ ಕೋರ್ಟ್ ಜಮ್ಮು ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದ್ದ ಪರ ತೀರ್ಪು ಕೊಟ್ಟಿದ್ದ ಬೆನ್ನಲ್ಲೇ ಪಾಕ್ ಈಗ ಸೀದಾ ಅಮೆರಿಕ ಹತ್ರ ಓಡ್ ಹೋಗಿದೆ. ಪಾಕ್ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅಮೆರಿಕ ಜೊತೆಗೆ ಕಾಶ್ಮೀರ ಕುರಿತು ಚರ್ಚೆ ಮಾಡಿದ್ದಾರೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಆಂಟನಿ ಬ್ಲಿಂಕನ್ ಹಾಗೂ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ರನ್ನ ಮೀಟ್ ಮಾಡಿ ಪಾಕ್ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದಾರಂತೆ. ಅದರಲ್ಲೂ ಭಾರತದ ಸುಪ್ರೀಂ ಕೋರ್ಟ್ ಆರ್ಟಿಕಲ್ 370 ರದ್ದತಿಯನ್ನ ಸಪೋರ್ಟ್ ಮಾಡಿದ ವಿಚಾರವಾಗಿ ಡೀಪ್ ಡಿಸ್ಕಷನ್ ಮಾಡಿದ್ದಾರೆ ಅಂತ ಪಾಕ್ ಮಾಧ್ಯಮಗಳು ವರದಿ ಮಾಡಿವೆ. ಭಾರತದ ಈ ನಡೆಯಿಂದ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ, ನೀವೊಂಚೂರು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದಾರಂತೆ. ಅಷ್ಟೇ ಅಲ್ಲ, ಅಫ್ಘಾನ್ ಗಡಿ ಸಮಸ್ಯೆ, ಪಾಕ್ನಲ್ಲಿನ ತಾಲಿಬಾನಿಗಳ ಪ್ರಾಬ್ಲಮ್ಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಪಾಕಿಸ್ತಾನದಲ್ಲಿ ಮುಂದಿನ ವರ್ಷ ನಡೆಯುವ ಸಾರ್ವತ್ರಿಕ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. 2024ರ ಫೆಬ್ರವರಿ 8ನೇ ತಾರೀಕು ಮತದಾನ ನಡೆಯುತ್ತೆ ಅಂತ ಪಾಕ್ ಚುನಾವಣಾ ಆಯೋಗ ಹೇಳಿದೆ. ಡಿಸೆಂಬರ್ 19ರಿಂದಲೇ ಚುನಾವಣಾ ಪ್ರಕ್ರಿಯೆ ಆರಂಭ ಆಗುತ್ತೆ. ಮೊದಲು ಚುನಾವಣಾ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡಲಾಗುತ್ತೆ ಅಂತ ಹೇಳಿದ್ದಾರೆ. ಪಂಜಾಬ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಹಾಗೂ ಬಲೂಚಿಸ್ತಾನ್ ಪ್ರಾಂತ್ಯಗಳ ಮುಸ್ಲಿಂ ಹಾಗೂ ಮುಸ್ಲಿಮೇತರ ಮಹಿಳೆಯರಿಗೆ ನೀಡಲಾಗಿರೋ ಮೀಸಲು ಕ್ಷೇತ್ರಗಳಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ಅಂತ ಎಲೆಕ್ಷನ್ ಕಮಿಷನ್ ಆಫ್ ಪಾಕಿಸ್ತಾನ್ ಹೇಳಿದೆ. ಜಪಾನ್ನ ಫುಕುಶಿಮಾ ಅಣು ವಿದ್ಯುತ್ ಸ್ಥಾವರ ಪ್ರದೇಶದ ಶುದ್ಧೀಕರಣ ಕಾರ್ಯಾಚರಣೆ ಮಾಡ್ತಿರೋ ಕೆಲಸಗಾರನೊಬ್ಬ ಭಾರೀ ಪ್ರಮಾಣದ ವಿಕಿರಣಗಳಿಗೆ ಎಕ್ಸ್ಪೋಸ್ ಆಗಿದ್ದಾನೆ. ಟೋಕಿಯೋ ಎಲೆಕ್ಟ್ರಿಕ್ ಪವರ್ ಸಂಸ್ಥೆ ಈ ಮಾಹಿತಿ ಕೊಟ್ಟಿದೆ. 2011ರಲ್ಲಿ ಸಂಭವಿಸಿದ್ದ ಭಾರೀ ಭೂಕಂಪ ಹಾಗೂ ಸುನಾಮಿಯಿಂದ ಅಣು ಸ್ಥಾವರಕ್ಕೆ ಹಾನಿಯಾಗಿತ್ತು. ಹಾನಿಗೊಳಗಾಗಿರೋ ರಿಯಾಕ್ಟರ್ಗಳಿಂದ ಅಣು ಇಂಧನವನ್ನ ಸಪರೇಟ್ ಮಾಡೋ ಕೆಲಸ ಹಲವು ವರ್ಷಗಳಿಂದ ನಡೀತಾನೆ ಇದೆ. ಸಂಪೂರ್ಣವಾಗಿ ಕ್ಲೀನ್ ಅಪ್ ಮಾಡೋಕೆ ಇನ್ನೂ ಹಲವು ವರ್ಷಗಳೇ ಹಿಡಿಯುತ್ತೆ. ಅಲ್ಲಿ ಈಗ ಕೆಲಸ ಮಾಡ್ತಿದ್ದ ವ್ಯಕ್ತಿಯೊಬ್ಬರ ಮೂಗಿನ ನಾಳದಲ್ಲಿ ಭಾರೀ ಪ್ರಮಾಣದ ವಿಕಿರಣ ಪತ್ತೆಯಾಗಿದೆ. ಆತನನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಜಪಾನ್ನಲ್ಲಿ ಆಗಾಗ ಇಂಥ ಪ್ರಕರಣಗಳು ವರದಿ ಆಗ್ತಾನೆ ಇವೆ. ಅಲ್ಲದೆ ಇದೇ ಆಗಸ್ಟ್ನಲ್ಲಿ ಅಣು ಸ್ಥಾವರದ ಟ್ರೀಟ್ ಮಾಡಲಾದ ನೀರನ್ನ ಜಪಾನ್ ಪೆಸಿಫಿಕ್ ಸಾಗರಕ್ಕೆ ಬಿಡೋಕೆ ಶುರು ಮಾಡಿ ಆ ವಿಚಾರ ಕೂಡ ಚೀನಾ ಜೊತೆಗೆ ಹಾಗೆ ವಿಶ್ವದಾದ್ಯಂತ ಕೋಲಾಹಲಕ್ಕೆ ಕಾರಣ ಆಗಿತ್ತು. ಒಮಾನ್ ಪ್ರಧಾನಿ ಹೈತಮ್ ಬಿನ್ ತಾರಿಕ್ ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಹ್ವಾನದ ಮೇರೆಗೆ 3 ದಿನಗಳ ಪ್ರವಾಸಕ್ಕಾಗಿ ತಾರಿಕ್ ಭಾರತಕ್ಕೆ ಬಂದಿದ್ದಾರೆ. ಅವ್ರನ್ನ ಭೇಟಿ ಮಾಡಿರುವ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ತಾರಿಕ್ರ ಚೊಚ್ಚಲ ವಿಸಿಟ್ ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ಸಹಕಾರಿ ಅಂತ ಪೋಸ್ಟ್ ಹಾಕಿದ್ದಾರೆ. ಭೇಟಿಯ 2ನೇ ದಿನ ಅಂದರೆ ಶನಿವಾರ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಿ ಮೋದಿ ಹಾಗೂ ದ್ರೌಪದಿ ಮುರ್ಮು ತಾರಿಕ್ ಅವರಿಗೆ ಭವ್ಯ ಸ್ವಾಗತವನ್ನು ಕೋರ್ತಾರೆ. ಬಳಿಕ ದಿಲ್ಲಿಯ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ನಲ್ಲಿ ಮೋದಿ ಮೀಟಿಂಗ್ ನಡೆಸ್ತಾರೆ.
ಮೀಟಿಂಗ್ನಲ್ಲಿ ಪ್ರಾದೇಶಿಕ ಸ್ಥಿರತೆ ಹಾಗೂ ಸಹಯೋಗದ ಕುರಿತು ಮಾತುಕತೆಯಾಗುತ್ತೆ. ಪ್ರಪಂಚದ 13% ರಸ್ತೆ ಅಪಘಾತಗಳು ಭಾರತದಲ್ಲಿ ಆಗ್ತಿವೆ ಅನ್ನೋ ಆಘಾತಕಾರಿ ವರದಿ ಹೊರಗೆ ಬಂದಿದೆ. ಪ್ರಪಂಚದ ಅತಿ ಹೆಚ್ಚು ರೋಡ್ ನೆಟ್ವರ್ಕ್ ಹೊಂದಿರೋ ದೇಶಗಳಲ್ಲಿ ಭಾರತ ಕೂಡ ಒಂದು. ರಸ್ತೆ ಅಪಘಾತಗಳ ಸಂಖ್ಯೆಯಲ್ಲಿ ಭಾರತ ನಂಬರ್ 1 ಆಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ರಸ್ತೆ ಸುರಕ್ಷತೆ ರಿಪೋರ್ಟ್ ಪ್ರಕಾರ 2021ರಲ್ಲಿ ಭಾರತದ ಅಪಘಾತಗಳಲ್ಲಿ 2.16 ಲಕ್ಷ ಜನ ಬಲಿಯಾಗಿದ್ದಾರೆ. ಅಲ್ಲದೆ ಅಪಘಾತಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಿರೋ 65 ರಾಷ್ಟ್ರಗಳಲ್ಲಿ ಭಾರತವೂ ಇದೆ ಅಂತ ಈ ರಿಪೋರ್ಟ್ ಹೇಳಿದೆ. ವರ್ಷಗಳಲ್ಲೇ ಕಂಡಿರದ ಭಾರಿ ಸೌರ ಜ್ವಾಲೆಯನ್ನ ನಾಸಾ ಟೆಲಿಸ್ಕೋಪ್ ಕ್ಯಾಪ್ಚರ್ ಮಾಡಿದೆ. ಭೂಮಿ ಮೇಲಿನ ರೇಡಿಯೋ ಸಿಗ್ನಲ್ಗಳಿಗೆ ಇದರಿಂದ ಎಫೆಕ್ಟ್ ಆಗಿದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ದೇಶಗಳಲ್ಲಿ ಸುಮಾರು 2 ಗಂಟೆಗಳವರೆಗೆ ರೇಡಿಯೋ ಸಿಗ್ನಲ್ಗಳಲ್ಲಿ ಇಂಟರ್ಫೆರೆನ್ಸ್ ಉಂಟಾಗಿದೆ. ಹೆಚ್ಚು ಫ್ರೀಕ್ವೆನ್ಸಿಯ ಸಿಗ್ನಲ್ಗಳ ಮೇಲೂ ಕೂಡ ಈ ಸೌರ ಜ್ವಾಲೆಗಳು ಇಂಪ್ಯಾಕ್ಟ್ ಮಾಡಿವೆ ಅಂತ ಹೇಳಲಾಗ್ತಿದೆ. ಬ್ರಿಟನ್ನ ಪ್ರತಿಷ್ಠಿತ ಪತ್ರಿಕೆ ಡೈಲಿ ಮಿರರ್ ಸಂಪಾದಕರೊಬ್ಬರ ವಿರುದ್ಧದ ಫೋನ್ ಹ್ಯಾಕಿಂಗ್ ಕೇಸ್ನಲ್ಲಿ ಬ್ರಿಟನ್ ಪ್ರಿನ್ಸ್ ಹ್ಯಾರಿ ಗೆದ್ದು ಬೀಗಿದ್ದಾರೆ. ಇದಕ್ಕಾಗಿ 1.4 ಲಕ್ಷ ಯೂರೋ ಅಂದರೆ ಸುಮಾರು 1.4 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡ ಪಡೆದಿದ್ದಾರೆ. ಇದರ ವಿರುದ್ಧ ಬ್ರಿಟನ್ ಮಾಧ್ಯಮಗಳ ವಿರುದ್ಧ ನಾವು ಕೋರ್ಟ್ ಮೆಟ್ಟಿಲೆಲ್ಲ ಏರಲ್ಲ ಅನ್ನೋ ಕೌಟುಂಬಿಕ ಸಂಪ್ರದಾಯವನ್ನು ಕೂಡ ಪ್ರಿನ್ಸ್ ಹ್ಯಾರಿ ಬ್ರೇಕ್ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಹ್ಯಾರಿ, ಸತ್ಯ ಜವಾಬ್ದಾರಿತನಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.